ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತು ನಾವು ಒಂದು ಒಳ್ಳೆ ಲೆಜೆಂಡ್ರಿ ಅಂತಲೇ ಹೇಳ್ಬೋದು. ಸುಮಾರು ತಿಂಗಳಿಂದ ಪರ್ಮಿಷನ್ಗೆ ಕೇಳಿ ಸಿಕ್ಕಿರಲಿಲ್ಲ. ಇವತ್ತು ಪರ್ಮಿಷನ್ನೂ ಸಿಕ್ಕಿದೆ. ಸತ್ಯ ಯಾವುದೇ ಜಾಗ? ಹೌದು, ಹೊಸಕೋಟೆ. ಕರ್ನಾಟಕಕ್ಕೆ ಬೆಂಗಳೂರು ಕ್ಯಾಪಿಟಲ್ಲು. ಬೆಂಗಳೂರಿನಲ್ಲಿ ಬಿರಿಯಾನಿಗೆ ಕ್ಯಾಪಿಟಲ್ ಯಾವುದು ಅಂದರೆ ಹೊಸಕೋಟೆ ಅಂತ ಹೇಳ್ಬೋದು ಆರಾಮಾಗಿ. ಸೊ ಪ್ರತಿಯೊಂದು ಜಾಗದಲ್ಲೂ ಅದರದ್ದೇ ಆದ ಒಂದು ಫ್ಲೇವರ್ಸ್ ಇಟ್ಕೊಂಡು ಬಿರಿಯಾನಿ ಮಾಡ್ತಾರೆ. ಸೊ ಒಂದು ಒಳ್ಳೆ ಜಾಗಕ್ಕೆ ಬಂದಿದ್ದೀವಿ. ಫ್ರೆಂಡ್ಸ್ ಬಿರಿಯಾನಿ ಅಂತ ಕರೀತಾರೆ, ಬಂಗಾರಿ ಬಿರಿಯಾನಿ ಅಂತ ಕರೀತಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸುಮಾರು ವರ್ಷಗಳಿಂದ ಸಜೆಷನ್ ಬರ್ತಾಯಿತ್ತು. ನಾವು ಕೆಲವೊಂದು ತಿಂಗಳಿಂದ ಫಾಲೋ ಅಪ್ ಮಾಡಿ ಇವತ್ತು ಪರ್ಮಿಷನ್ ತೊಗೊಂಡು ನಿಮಗೆ ಈ ಜಾಗನ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತಾ ಇದ್ದೀವಿ. ಏನು ಹೇಳ್ತೀಯ ಸರ್? ಹೌದು, ಖಂಡಿತವಾಗ್ಲೂ ನಾವು ಸುಮಾರು ಒಂದು 5-6 ಸಲ ತಿಂದ್ಬಿಟ್ವಿ. ನಾವು ರೀಸೆಂಟಾಗಿ ನಮಗೂ ಕಂಡಿದ್ದು. ಹೌದು, ಸುಮಾರು ಸಲ ತಿಂದ್ಬಿಟ್ಟು ತುಂಬ ಇಷ್ಟ ಆಗಿ ಪಾರ್ಸಲ್ ಕೂಡ ತೊಗೊಂಡು ಹೋಗ್ಬಿಟ್ವಿ ನಾವು. ಹೌದು, ಮನೆಯಲ್ಲೂ ತುಂಬ ಇಷ್ಟಪಟ್ಟಿದ್ದಾರೆ. ಅದಕ್ಕೆ ಈ ಜಾಗನ ತೋರ್ಸೋಕ್ಕೆ ಬಂದಿದ್ವಿ. ತುಂಬಾ ಟಿಪಿಕಲ್ ಬಿರಿಯಾನಿ. ಹೊಸಕೋಟೆಯಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಬಿರಿಯಾನಿ ಇಷ್ಟ ಆಗ್ಬೋದು, ಬಟ್ ಇದನ್ನು ನಮಗೆ ಒನ್ ಆಫ್ ದ ಫೇವ್ರೇಟ್ ಆಗೋಗಿದೆ. ಸೊ ಬೀಟ್ ಮಣಿ, ಬೀಟ್ ಆನಂದ್, ಸೊ ಇದನ್ನು ಅಷ್ಟೇ ನಮ್ಗೆ ತುಂಬಾ ಪರ್ಸ್ನಲಿ ಇಷ್ಟ ಆಗಿರುವಂಥ ಒಂದು ಬಿರಿಯಾನಿ. ಸೊ ಅದಕ್ಕೆ ತೋರ್ಸಕ್ಕೆ ಬಂದಿದ್ವಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ದೀರಾ ನೋಡಿ, ಕಂಪ್ಲೀಟ್ ವಿಡಿಯೋ ಬರುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ಬಂಗಾರಿ ಬಿರಿಯಾನಿ ಮನೆ ಒಳಗಡೆ ಸರ್ವ್ ಮಾಡ್ತಾ ಇದ್ರಂತೆ. ಆ ಜಾಗ ತೋರಿಸ್ತೀನಿ. ಅದಾದಮೇಲೆ ಸೋಮು ಓನರ್ನ ಮಾತಾಡಿಸ್ತಾರೆ. ಫುಲ್ ವಿಡಿಯೋ ನೋಡಿ ಇದೆ ಇಷ್ಟೇ ಜಾಗ ನೋಡಿ. ಇಲ್ಲಿ ಆರಾಮಾಗಿ ಕುತ್ಕೊಂಡು ತಿಂತಾಯಿದ್ರಂತೆ. ಈಗ ಹೊರಗಡೆ ಇರೋವಂಥ ಒಂದು ಜಾಗ ಮಾಡಿದ್ದಾರೆ. ಸೊ ಇಲ್ಲೇ ಕುಕ್ಕಿಂಗು ಎಲ್ಲ ರೆಡಿ ಮಾಡ್ತಾ ಇದ್ದಿದ್ದು. ಮೇಲೇನು ಕುತ್ಕೊಬೋದಾ? ಓಕೆ, ಸ್ಟೆಪ್ ಮೇಲೇನೂ ಕುತ್ಕೊತಾರಾ? ಓ, ಹಾಂ ಹಾಂ ಹಾಂ. ಸೊ ನಮ್ಮ ಜೊತೆ ಈಗ ಬಂಗಾರಿ ಬಿರಿಯಾನಿ ಓನರ್ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಎಷ್ಟು ವರ್ಷ ಆಯಿತು ಸ್ಟಾರ್ಟ್ ಮಾಡಿ? ನಾವು ಸ್ಟಾರ್ಟ್ ಮಾಡಿ 17 ವರ್ಷ ಆಯಿತು. ಏನು ಸ್ಪೆಷಲ್ ಸರ್ ನಿಮ್ಮ ಬಿರಿಯಾನಿಯಲ್ಲಿ? ನಮ್ಮ ಸ್ಪೆಷಲ್ ಅಂದರೆ ಎಲ್ಲ ಮನೆ ಮಸಾಲೆ, ನಾಟಿ ಸ್ಟೈಲು, ಜಾಸ್ತಿ ಉಪ್ಪು ಅದು ಇದು ಹಾಕಲ್ಲ, ಖಾರನ ಹಾಕಲ್ಲ, ಲಿಮಿಟ್. ಓಕೆ, ಮಸಾಲೆನೂ ಲಿಮಿಟ್ ಇರಬೇಕು. ಓಕೆ, ಯಾವಾಗ ಸಿಗುತ್ತೆ ಸರ್ ಇದು? ನಮ್ಮದು ಶುಕ್ರವಾರ, ಭಾನುವಾರ, ಮಂಗಳವಾರ, ವೀಕ್ಲಿ 3 days. 3 days. ಎಷ್ಟು ಗಂಟೆಗೆ ಬಂದರೆ ಸಿಗುತ್ತೆ ಇದು? 7:30, 7:15. 7:30, 7:15 ಬರುತ್ತೆ. ಸರ್ ಮಟನ್ ಎಲ್ಲಿಂದ ತೊಗೊಂಬರ್ತೀರಾ ಸರ್? ಮಾರ್ಕೆಟಲ್ಲಿ. ಓಕೆ, ಯಾವ ಥರ ಕುರಿನ ಸೆಲೆಕ್ಟ್ ಮಾಡ್ತೀರಾ, ಹೇಗೆ? ನಾಟಿ ಮರಿನೇ. ಹಾಂ, ಎಲ್ಲ ಎರಡಲ್ಲೂ ಯಾವ ಥರ ಯಾವ್ದು ಚೆನ್ನಾಗಿರುತ್ತೆ ಬಿರಿಯಾನಿಗೆ? ಬಿರಿಯಾನಿಗೆ 2 4 ಚೆನ್ನಾಗಿರುತ್ತೆ ಇದು. ಓಕೆ ಓಕೆ ಓಕೆ. ಎಳೆದಾದರೆ ಫುಲ್ಲು ಇದಾಗ್ಬಿಡ್ತೈತಿ. ಬರೀ ಬಿರಿಯಾನಿ ಮಾತ್ರನಾ ಸರ್? ಬಿರಿಯಾನಿ ಕಾಲ್ ಸೂಪ್ ಮಾಡ್ತಾಯಿದ್ರಿ. ಈ ನಡುವೆ ಸ್ವಲ್ಪ ಹುಡುಗರಿಂದ ಮಾಡ್ತಾಯಿಲ್ಲ, ಹುಡುಗರು ಕಮ್ಮಿ. ಓಕೆ ಓಕೆ. ಸರ್ ಪ್ರೈಸ್ ಎಷ್ಟಿದೆ ಸರ್ ಈಗ? ಸರ್ ಈಗ 270 ಸರ್. 270 ಇದೆ. ಹಾಫ್ ಪ್ಲೇಟು 230. ಓಕೆ. ಅದು ಮೊದಲೆಲ್ಲ ಎಷ್ಟಿತ್ತು ಸರ್ ಬಿರಿಯಾನಿ? ಸರ್ 40 ರೂಪಾಯಿಗೆ ಬಿರಿಯಾನಿ ಕೊಟ್ಟಿದ್ದೀನಿ. 150 ರೂಪಾಯಿ ಮಟನ್ ಇತ್ತು kg. ಓಕೆ. 40 ರೂಪಾಯಿ ಕೊಟ್ಟಿದ್ದೀನಿ. ಈ ಬಟ್ಲಲ್ಲ, ಒಳಗಡೆ ಐತೆ, ಅದು ದೊಡ್ಡ ಬಟ್ಲ. ಅದು ಬಿರಿಯಾನಿ ಪ್ರಿಪ್ರೇಷನ್ ಅಂದರೆ ನೀವು ರಾತ್ರಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಬೇಕಾಗುತ್ತೆ? ನಾವು 4 ಗಂಟೆ ಸರ್. 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಅವರ್ ಬೇಕಾಗುತ್ತೆ? ಒಂದು 6:30, 6:45. 6:45 ಆಗ್ಬಿಡುತ್ತೆ. ಸರ್ ಸುಮಾರು ಸಲ ಬಂದು ನಾವು ತಿನ್ಬಿಟ್ಟು ಹೋಗಿದ್ದೀರಲ್ಲ, ಟೇಸ್ಟ್ ಮಾಡಿದ್ದೀವಿ ನಾವು. ಇದೊಂಥರ ಡಿಫ್ರೆಂಟಾಗಿ ಇರುತ್ತೆ ನಿಮ್ಮದು. ಏನು ಸರ್ ಅದರದ್ದು ಇದು? ಡಿಫ್ರೆಂಟ್ ಅಂದರೆ ಎಲ್ಲ ಮನೆಯಲ್ಲೇ. ನಾವು ಬೇರೆ ಕಡೆ ಏನು ತರಲ್ಲ. ಎಲ್ಲ ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ತಗೊಂಬಂದು ಕ್ಲೀನಾಗಿ ತೊಳೆದು ಮಿಕ್ಸಿನಲ್ಲಿ ಹಾಕಿ ಇಟ್ಕೊಂಡು ಆಮೇಲೆ ಬೆಳಗ್ಗೆ ನಾವು ಹಾಕೋದು. ಓಕೆ, ಫ್ರೆಶ್ ಆಗಿ ಮಾಡಿ ಹಾಕ್ತೀವಿ. ಎಲ್ಲ ಫ್ರೆಶ್ ಐಟಮ್. ಹಾಂ ಹಾಂ ಹಾಂ. ಸರಿ ಸರ್, ನಾವು ತಿನ್ಬಿಟ್ಟು. ಸರಿ ಸರ್, ಥ್ಯಾಂಕ್ ಯು ಸರ್.
ಫೈನಲಿ ಬೆಳಗ್ಗೆನೇ 7:15 ಫ್ರೆಂಡ್ಸ್ ಬಿರಿಯಾನಿ ಇಲ್ಲ ಬಂಗಾರಿ ಬಿರಿಯಾನಿ ಹತ್ರ ಪ್ಲೇಟಲ್ಲಿ ಹಾಕ್ಕೊಂಡು ಕೂತಿದ್ದೀನಿ ಇಲ್ಲಿ. ಹತ್ತಿರದಿಂದ ತೋರಿಸ್ತೀನಿ ಬಿರಿಯಾನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಬನ್ನಿ. ಸೊ ಇಲ್ಲಿ ಹಾಫ್ ಮತ್ತು ಫುಲ್ಲು 2 ಥರ ಮಟನ್ ಬಿರಿಯಾನಿ ಸಿಗುತ್ತೆ. ನಾನು ಹಾಫ್ ಬಿರಿಯಾನಿ ತೊಗೊಂಡೆ. ನೋಡಿ ಯಾವ ಥರ ಪೀಸಸ್ ಇದೆ, ಯಾವ ಥರ ರೈಸ್ ಇದೆ. ರೈಸ್ ಕೇಳಿದೆ 4 ಥರ ರೈಸೇ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರು. ನೋಡಿ ರೈಸೆಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಮುಟ್ತಾ ಇದ್ದರೆ ಥರ ಹತ್ತಿ ಮುಟ್ದಂಗಿದೆ ನನಗೆ, ಅಷ್ಟು ಚೆನ್ನಾಗಿದೆ. ಒಳ್ಳೆ ಸ್ಪೈಸಸ್ ಎಲ್ಲ ಹಾಕಿದ್ದಾರೆ ನೋಡಿ, ಏಲಕ್ಕಿ ಎಲ್ಲ ಕಾಣ್ಬೋದು ನಿಮಗೆ. ಒಳ್ಳೆ ಕೊಬ್ಬಿದ್ದು ಮಟನ್ನು ಕೊಬ್ಬು ಎಲ್ಲ ಒಳ್ಳೆ ಮಿನಿ ಪೀಸ್ ಬೇರೆ ಬಂದು ಬಿದ್ದಿದೆ. ಸೊ ತಡ ಮಾಡೋದು ಬೇಡ, ಫಸ್ಟು ಟೇಸ್ಟ್ ಮಾಡೋಣ. ಬಿಸಿ ಬಿಸಿ ಬಿರಿಯಾನಿ ಈಗ ತಾನೇ ದಮ್ ಹೊಡೆದು ತೆಗೆದಿದ್ರು. ಜೊತೆಯಲ್ಲಿ ಸ್ವಲ್ಪ ಚರ್ಬಿ ಪೀಸು ಸಹ ಕಿತ್ಕೊಂಡ್ಬಂದಿದೆ, ನೋಡೋಣ ಹೇಗಿರುತ್ತೆ ಅಂತ. ಸೂಪರ್ ಗುರು. ಹೊಸಕೋಟೆಯಲ್ಲಿ ತುಂಬಾ ಬಿರಿಯಾನಿಗಳಿದ್ದಾವೆ, ಇದೇ ಒಂಥರ ಡಿಫ್ರೆಂಟ್ ಬಿರಿಯಾನಿ. ರೈಸ್ ಕ್ವಾಲಿಟಿ ಸೂಪರ್, ರೈಸ್ ಕ್ವಾಲಿಟಿ ಸಖತ್ತಾಗಿದೆ. ಚೆನ್ನಾಗಿ ಕೊಬ್ಬೆಲ್ಲ ಹಾಕಿದ್ದಾರೆ. ಆ ರೈಸ್ ಜೊತೆ ಆ ಚರ್ಬಿ ಇದು ಒಳ್ಳೆ ಮಜಾ ಕೊಡ್ತಾಯಿದೆ. ಲೈಟ್ ಚುರುಕನ್ನೋ ಖಾರ, ಹೆಚ್ಚಾಗಿ ನಮ್ಮ ಮಕ್ಕಳಿಗೆ ಹೊಡೆಯೋ ಥರ ಏನು ಮಸಾಲೆ ಇಲ್ಲ. ಒಂದು ಹಿಡನ್ ಜೆಮ್ ಅಂತಲೇ ಹೇಳ್ಬೋದು ಈ ಹೋಟ್ಲನ್ನ, ಈ ಬಿರಿಯಾನಿನ. ಸೂಪರ್. ಯಾರೊಬ್ಬ ಕಸ್ಟಮರ್ನ ಮಾತಾಡಿಸ್ತಿದ್ದೆ, ಸರ್ಜಾಪುರ ರೋಡಿಂದ ಪ್ರತಿ ವಾರ ಬರ್ತಾರಂತಿಲ್ಲಿ. ಬಂದು 10 ಬಿರಿಯಾನಿ ತಿಂದ್ಕೊಂಡು ಇನ್ನೊಂದು 5 ಬಿರಿಯಾನಿ ಪಾರ್ಸಲ್ ತೊಗೊಂಡು ಹೋಗ್ತಾಯಿದ್ರು. ಒಬ್ಬೊಬ್ಬರು ಒಂದೊಂದು ಬಿರಿಯಾನಿ ಇಷ್ಟ ಆಗುತ್ತೆ. ಈ ಬಿರಿಯಾನಿ ತಿಂದರೆ ಪಕ್ಕಾ ಫ್ಯಾನ್ ಆಗ್ತೀರಾ. ಸೊ ಸೂಪರ್. ಪೀಸಸ್ ತೋರಿಸ್ತೀನಿ ಹತ್ರದಿಂದ, ಬನ್ನಿ. ಒಳ್ಳೆ ಎದೆ ಚಿಗರು ಪೀಸೆ, ಜೊತೆಯಲ್ಲಿ ಸ್ವಲ್ಪ ಚರ್ಬಿನೂ ಅಂಟ್ಕೊಂಡಿರೋದ್ರಿಂದ ಈ ಥರ ಪೀಸ್ಗಳು ತಿನ್ನೋಕೆ ಒಳ್ಳೆ ಮಜಾ ಸಿಗುತ್ತೆ. ಚೆನ್ನಾಗಿ ನೀಟಾಗಿ ಬೆಂದಿದೆ ನೋಡಿ. ಹಾಗೆ ಚಿಗುರು, ಆ ರಿಬ್ಸ್ ಜೊತೆ ಆ ಕೊಬ್ಬು, ಆ ಮಾಂಸ ಸೂಪರ್. ಜಾಸ್ತಿ ಹೇಳೋಂಗೆ ಇಲ್ಲ. ಮೊಸರು ಬಜ್ಜಿ ಎಲ್ಲ ಬೇಡ ಅಂದ್ಕೊತೀನಿ ಇದಕ್ಕೆ. ಹಾಗೆ ಚೆನ್ನಾಗಿದೆ ಬಿರಿಯಾನಿ, ಸೂಪರ್. ಸಾಕು, ಫುಲ್ ಮುಗಿಸ್ಬಿಟ್ಟು ಫೋಟೋ ಸಿಗ್ತೀನಿ ನಿಮಗೆ. ಇದೀಗ ನನ್ನ ಸರದಿ. ನಾವು ರೀಸೆಂಟಾಗಿ ಬಂಗಾರಿ ಬಿರಿಯಾನಿಗೆ ಬಂದಾಗಿಂದ ಒಂದೇ ಗಮನಿಸ್ತಾ ಇರೋದು ಆ ಕ್ವಾಲಿಟಿ, ಟೇಸ್ಟು. ನಾವು ಒಂದು 3-4 ಸರಿ ಬಂದುಬಿಟ್ರಿ ರೀಸೆಂಟಾಗಿ, ಅದು ಚೇಂಜಸ್ಸೇ ಇಲ್ಲ. ಇವರು ಮಟನ್ ಸೆಲೆಕ್ಷನ್ ಅಷ್ಟೇ ನೋಡಿ ಯಾವ ಥರ ಬೇಕೋ ಆ ಥರ ತಂದು ಈವನ್ ಆಗಿ ಬೇಯುತ್ತೆ. ಸೊ ಅದನ್ನು ನಾವು ವಿಟ್ನೆಸ್ ಮಾಡಿದ್ದೀವಿ 4-5 ಸರಿ ಬಂದಾಗ. ಇವತ್ತು ಈ ಮಟನ್ ಪೀಸ್ ನೋಡ್ತಾ ಇದ್ದರೆ ನನಗೆ ಹಂಗೆ ಅನಿಸ್ತಾ ಇದೆ. ಮಟನ್ ಪೀಸ್ ಟ್ರೈ ಮಾಡ್ಬಿಡ್ತೀನಿ. ಇವ್ರ ಫ್ಲೇವರೇ ಫ್ಲೇವರ್ ಗುರು, ಅಲ್ಟಿಮೇಟು. ಈ ಥರ ಒಂದು ಚಿಕ್ಕ ಜಾಗದಲ್ಲಿ ಇದು ಒಂದು ಹಿಡನ್ ಜೆಮ್ ಅಂತಲೇ ಹೇಳ್ಬೋದು. ಇದು ಗೊತ್ತಿರೋರಿಗೆ ಬಂದು ಊಟ ಮಾಡೋದಿಲ್ಲ. ಸಖತ್ ಬಿರಿಯಾನಿ ಇದು. ನನಗೆ ಇವ್ರು ಹಾಕೋ ರೈಸು ಒಂದು 3-4 ವೆರೈಟಿ ರೈಸ್ ಹಾಕ್ತಾರಂತ. ಆ ಕಾಂಬಿನೇಷನ್ ಏನು ಅಂತ ಗೊತ್ತಿಲ್ಲ. ಸೊ ಅಲ್ಟಿಮೇಟ್ ಫ್ಲೇವರ್ಸು. ಪ್ರತಿಯೊಂದು ಅಗಳನಲ್ಲೂ ಆ ಮಸಾಲೆ ಹೋಮ್ಮೇಡ್ ಮಸಾಲೆ ಇರುತ್ತೆ. ಓಹ್, ಈ ಬಿರಿಯಾನಿ ರೈಸು ನೋಡಿ, ಈ ರೈಸ್ದು ಕಲರು ಟೆಕ್ಸ್ಚರ್ ನೋಡೋಣ ಗೊತ್ತಾಗ್ತಾ ಇರ್ಬೇಕು ನಿಮಗೆ. ಹೊಸಕೋಟೆನಲ್ಲಿ ಎಷ್ಟು ಬಿರಿಯಾನಿ ಸಿಗುತ್ತೋ ಅದಕ್ಕೆಲ್ಲ ಡಿಫ್ರೆಂಟ್ ಬಿರಿಯಾನಿ ಇದು. ಸೊ ನಾನು ಆಗಲೇ ಇಂಟ್ರೋನಲ್ಲಿ ಹೇಳ್ದಂಗೆ ಕರ್ನಾಟಕಕ್ಕೆ ಬೆಂಗಳೂರು ಕ್ಯಾಪಿಟಲ್ಲು, ಬಿರಿಯಾನಿಗೆ ಬೆಂಗಳೂರಿನಲ್ಲಿ ಹೊಸಕೋಟೆ ಕ್ಯಾಪಿಟಲ್ಲು. ಸೊ ಇಲ್ಲಿ ಪ್ರತಿಯೊಂದು ಬಿರಿಯಾನಿನೂ ಅದರದ್ದೇ ಆದ ಕ್ವಾಲಿಟೀಸ್ ಇರುತ್ತೆ. ಈ ಫ್ರೆಂಡ್ಸ್ ಹಾಗೂ ಬಂಗಾರಿ ಬಿರಿಯಾನಿಗೆ ಅಲ್ಟಿಮೇಟ್ ಕಾಂಬಿನೇಷನ್ಸ್ ಇದೆ ಮಸಾಲೆನಲ್ಲಿ. ನೀವು ಒಂದು ಸರಿ ತಿಂದರೆ ಗ್ಯಾರಂಟಿ ಹುಡ್ಕೊಂಬರ್ತೀರ. ಬಿರಿಯಾನಿ ಮಾತ್ರ ದಮ್ ಹೊಡೆದಿದ ತಕ್ಷಣ ತಿನ್ನಬೇಕು, ಎಲ್ಲೇ ಇರಲಿ ಅದು, ಪ್ರಪಂಚದಲ್ಲಿ ಎಲ್ಲೇ ಇರಲಿ. ಪಾರ್ಸಲ್ ಹೋಗಿ ತೊಗೊಂಡೋದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಬಟ್ ಇಲ್ಲೇ ತಿಂತಾಯಿದ್ರೆ ಅಂತೂ ಅಲ್ಟಿಮೇಟ್ ಗುರು. ಯಾವುದೇ ಬಿರಿಯಾನಿ ಆಗಲಿ ದಮ್ ಹೊಡೆದಿದ ತಕ್ಷಣ ತಿನ್ನಿ, ಅಲ್ಟಿಮೇಟ್ ಟೇಸ್ಟು. ನಾನು ಮೊನ್ನೆ ಮನೆಗೆ ಪಾರ್ಸಲ್ ತೊಗೊಂಡೋದೆ,
ಇಲ್ಲಿಂದನೇ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟರು, ಯಾಕಂದರೆ ಮೈಲ್ಡ್ ಆಗಿದೆ, ಹೆಚ್ಚು ಖಾರ ಇಲ್ಲ. ಸೊ ಎಲ್ಲರೂ ತಿನ್ಬೋದು, ಎಲ್ಲ ಏಜ್ ಗ್ರೂಪ್ ಅವರು ತಿನ್ಬೋದು ಈ ಬಿರಿಯಾನಿನ. ಇವರು 2 ಕ್ವಾಂಟಿಟಿನಲ್ಲಿ ಬಿರಿಯಾನಿ ಕೊಡ್ತಾರೆ. ಫುಲ್ 270, ಹಾಫ್ ಬಂದ್ಬಿಟ್ಟು 230 ಆಗುತ್ತೆ. ನೀವು ಫುಲ್ ತೊಗೊಂಡ್ರು ತೃಪ್ತಿಯಾಗಿ ತಿನ್ಬಿಡ್ಬೋದು, ಹೆಚ್ಚು ಮಗು ಕೊಡಿಯೋ ಥರ ಇರೋದಿಲ್ಲ. ನಾನು ಸೋಮು ಮನೆ ಲಾಸ್ಟ್ ಟೈಮ್ ಬಂದಾಗ ಅಷ್ಟೇ ನೀಟಾಗಿ ಫುಲ್ ಖಾಲಿ ಮಾಡ್ಬಿಟ್ಟು ಇಲ್ಲಿಂದ ಹೊಟ್ರಿ. ಸೊ ಒಳ್ಳೆ ಕ್ವಾಂಟಿಟಿನಲ್ಲಿ ಕೊಡ್ತಾರೆ, ತಿನ್ನೋ ಥರ ಕ್ವಾಂಟಿಟಿನಲ್ಲಿ ಕೊಡ್ತಾರೆ, ಹೊಟ್ಟೆ ತುಂಬೋ ಥರ ಕ್ವಾಂಟಿಟಿನಲ್ಲಿ ಕೊಡ್ತಾರೆ. ಜಾಸ್ತಿ ಕೊಟ್ಟು ತಿನ್ನೋಕ್ಕಾಗ್ದಿರ ಬಿಟ್ಬಿಟ್ಟು ಹೋಗೋದು ತುಂಬ ತಪ್ಪಾಗುತ್ತೆ. ಸೊ ಬಟ್ ಇಲ್ಲಿ ಸೂಪರ್ ಬೆಲೆಗೆ ಒಂದು ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಬಂಗಾರಿ ಬಿರಿಯಾನಿ ಮಸ್ಟ್ ವಿಸಿಟ್ ಪ್ಲೇಸು. ನಾನು ಇದು ಮುಗಿಸ್ಬಿಟ್ಟು ಸೋಮು ಜೊತೆಗೆ ಔಟ್ಲುಕ್ ಸಿಗ್ತೀನಿ, ನೋಡ್ತಾರೆ. ಸೂಪರ್ ಬಿರಿಯಾನಿ. ನಾನಂತೂ ತುಂಬ ಖುಷಿಯಾಗೋಯ್ತು ಬಿರಿಯಾನಿ ತಿಂದು. ಯಾರನ್ನ ಇಲ್ಲಿ ತಿಂದರೆ ಫ್ಯಾನ್ ಆಗೋದಂತೂ ಪಕ್ಕ 100%. ಬಿರಿಯಾನಿ ಯಾವಾಗೂ ಬಿಸಿ ಆ ದಮ್ನಿಂದ ಆಚೆ ಬಂದಿದ ತಕ್ಷಣ ತಿನ್ನಬೇಕು, ಅವಾಗ ಅದು ರಿಯಲ್ ಫ್ಲೇವರ್ಸ್ ಗೊತ್ತಾಗುತ್ತೆ. ಬಂಗಾರಿ ಬಿರಿಯಾನಿ, ಫ್ರೆಂಡ್ಸ್ ಬಿರಿಯಾನಿಗೆ ಬನ್ನಿ. ಸೊ ಈ ಕಿಂಡಿಯಿಂದ ಬರೋ ಪ್ರತಿಯೊಂದು ಪ್ಲೇಟೂ ಸಕ್ಕತ್ತಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಇಲ್ಲಿ ಬರೋರು. ನೀವೂ ಎಂಜಾಯ್ ಮಾಡ್ತೀರಾ ಖಂಡಿತ. ನಮಗಂತೂ ಸಖತ್ ಇಷ್ಟ ಆಯಿತು, ಅದಕ್ಕೆ ಈ ಜಾಗನ ನಿಮ್ಗೆ ತೋರಿಸಿದ್ವಿ. ಸೊ ಇದನ್ನು ನಿಮ್ಮ ಕೈನಲ್ಲಿದೆ, ಇದು ಪುಟ್ಟ ಜಾಗ. ಸೊ ಬಂದರೆ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಟ್ರೀಟ್ ಮಾಡಿ ಈ ಜಾಗನ. ಸೊ ಅವರು ತುಂಬ ಕಂಜೆಸ್ಟೆಡ್ ಪ್ಲೇಸ್ನಲ್ಲಿ ಒಂದು ಒಳ್ಳೆ ಸರ್ವಿಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ದುಳ್ದಮ್ಮಕ್ಕ ಬಿರಿಯಾನಿ. ಹೌದು, ಖಂಡಿತವಾಗ್ಲೂ ಬಂದರೆ ಸ್ವಲ್ಪ ತಾಳ್ಮೆಯಿಂದ ನೀಟಾಗಿ ತೊಗೊಂಡು ಒಳ್ಳೆ ಬಿರಿಯಾನಿ ತಿಂದು ಆರಾಮಾಗಿ ಎಂಜಾಯ್ ಮಾಡಿ. ಹೌದು, ಫ್ಲೇವರ್ಸ್ಗೆ ಆ ಬಿರಿಯಾನಿಗಂತೂ ಏನು ಮೋಸ ಆಗಲ್ಲ ನೀವು ಕೊಟ್ಟಿರೋ ಕಾಜಿಗೆ. ಸೊ ಅದ್ಭುತವಾದ ಒಂದು ಬಿರಿಯಾನಿ. ಆದಷ್ಟು ಬೇಗ ವಿಸಿಟ್ ಮಾಡಿ. ಸೊ ವಿಸಿಟ್ ಮಾಡಿದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ವಿಡಿಯೋ ಎಂಡ್ ಮಾಡೋಕ್ಕೆ ಮುಂಚೆ ಏನು ಮಾಡಬೇಕು, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಒಂದು ಒಳ್ಳೆ ವಿಡಿಯೋನಲ್ಲಿ ನೆಕ್ಸ್ಟ್ ಟೈಮ್ ಸಿಗ್ತೀವಿ. ನಾನು ಸೋಮು. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.